ನಾವು ಹೋಗ್ತಾ ಇರೋದು ಕೊಡ್ಲಿಪೇಟೆಗೆ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಇದು ಕೊಡ್ಲಿಪೇಟೆ ಸರ್ಕಲ್. ನಮ್ ಇಲ್ಲಿ ಬರ್ತಿದ್ದಾಗನೆ ನಮ್ಮ ಮನೆ ಹಳೆ ಮನೆನೇ ನೆನಪಿಗೆ ಬಂತು. ನಮ್ಮ ಮನೆ ಮಕ್ಳಿಗೆ ಆ ಜೋಕಾಲಿ ಎಲ್ಲ ನೋಡಿ ಎಷ್ಟು ಹೊಡೆದಾಟ ಕಿರ್ಚಾಟ, ಮನೆಗೆ ಬಂದು ಅಷ್ಟೇ ಒದೆ ಬಿದ್ದ ಎಲ್ಲರಿಗೂ. ಹಾಗೆ ನಮಗೆ ಅಂತ ಹೇಳ್ಬಿಟ್ಟು ಆ ಕಬಾಬು ಮತ್ತೆ ಕಡುಬು ಮತ್ತೆ ಗಟ್ಟಿ ಕೋಳಿ ಸಾಂಬಾರು ಬಿರಿಯಾನಿ ಮಾಡಿದ್ರು. ಇದು ನಮ್ಮ ನವಿ ಅಣ್ಣ ಇಲ್ವಾ, ಅವ್ರ ಆಪ್ತ ಸ್ನೇಹಿತರು ಭಗವಾನ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಿದ್ದೀವಿ. ಹಳ್ಳಿಲಿ ಆ ತೊಟ್ಟಿ ಜಾಗ ಕೂತ್ಕೊಂಡ್ರೆ ಒಂಥರ ಹಳ್ಳಿ ಫೀಲ್ ಆಗುತ್ತೆ. ಈಗ ನಾವು ಈಚೆ ಈ ಹಾಲಲ್ಲಿ ಕೂತ್ಕೊಂಡ್ರೆ ಒಂಥರ ಸಿಟಿಯಲ್ಲಿ ಇದೀವಿ ಅನ್ನೋ ತರನು ಫೀಲ್ ಆಗುತ್ತೆ. ಹಾಗೆ ನಮ್ಮನೆಯವರು ಕೂಡ ಫಿಲ್ಮ್ ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರು. ಹಾಗೆ ಅವರು ತುಂಬಾ ಬುಕ್ ಓದ್ತಾ ಇರ್ತಾರೆ. ಆ ಬುಕ್ಕಿನ ಬಗ್ಗೆನೂ ಕೂಡ ನಮ್ಮನೆಯವರು ಹೇಳ್ತಾ ಇದ್ರು. ಅದೇ ನಮ್ಮನೆಯವರು ಹೇಳ್ತಾ ಇದ್ರು, ಇಂಟರ್ನೆಟ್ ಅಲ್ಲಿ ನೋಡಿದ್ರು ಆ ಬುಕ್ಗಳು ಸಿಗಲ್ಲ, ಅಂತದೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮನೆಯವರು ಯಾವಾಗ್ಲೂ ಅಷ್ಟೇ ಸ್ವಲ್ಪ ಅವ್ರಾಗೆ ಕಷ್ಟಪಟ್ಟು ಮುಂದೆ ಬಂದಿರೋರು, ಇಲ್ಲ ತುಂಬಾ ಈ ತರ ಜ್ಞಾನ ಇದ್ದವರು, ಓದಿರೋರು, ಇಂಥವ್ರ ಜೊತೆ ಇರಕ್ಕೆ ಇಷ್ಟಪಡ್ತಾರೆ. ಅವರು ದುಡ್ಡು ಹಣಕಾಸಾಗ್ಲಿ ಆಡಂಬರ ಇದೆಲ್ಲ ನಮ್ಮನೆಯವರು ಇಷ್ಟಪಡೋದಿಲ್ಲ, ತಲೆಗೆ ಹಾಕೊಳ್ಳೋದಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನವೀಣ್ಣನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಅಕ್ಕನೂ ಕೂಡ ಬಂದಿಲ್ಲ, ನಿನ್ನೆ ಶನಿವಾರ ಆಗಿದ್ಕೆ ಇವತ್ತು ಕೂಡ ಮಕ್ಕಳು ಕರ್ಕೊಂಡೆಲ್ಲ ಬಂದಿಲ್ಲ. ನಾವು ಹೋಗ್ತಾ ಇರೋದು ಕೊಡ್ಲಿಪೇಟೆಗೆ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ನಿಲ್ಲಿಸ್ತೇನೆ ಬಿಡಮ್ಮ. ಇಲ್ಲಿ ಪುಟ್ಟಣ್ಣ, ಅವನಿಗೆ ಖುಷಿ. ಪುಟ್ಟಣ್ಣ ಬಾಯ್ ಮಾಡಿ, ಬಾಯ್ ಪುಟ್ಟಣ್ಣ, ಬಾಯ್ ಪುಟ್ಟಣ್ಣ. ಅಜ್ಜಿಗೆ ನಮ್ಮನೆ ಮಕ್ಕಳು ಸನ್ ರೂಫಲ್ಲಿ ನೋಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನೀನು 10 ನಿಮಿಷ ಅಂತ ಎಲ್ಲ ರೆಡಿ ಆಗಿದ್ದ. ಬಟ್ ಕರೆಕ್ಟಾಗಿ ಇವಳು ನಿಂತ್ಕೊಂಡು 2 ನಿಮಿಷಕ್ಕೆ ಮಳೆ ಜೋರು ಬಂದ್ಬಿಡ್ತು. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು. ಅದಕ್ಕೂ ಕೂಡ ಗಲಾಟೆ ಮಾಡ್ತಾ ಇದ್ರು. ನೋಡಿ ಒಳೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ವಿಸರ್ಜನೆ ಮಾಡಿದ್ದ ದೇವ್ರನ್ನ. ವಿಸರ್ಜನೆ ಗಣಪತಿ ಅಲ್ಲ, ಇನ್ನೊಂದು ಬಿಟ್ವಲ್ಲ ಲಿಂಗ, ಇದು ಬಸವಣ್ಣ ಆ ಕಡೆ ಕಣಮದು. ಓ ನೋಡು, ಸುಮ್ಮನೆ ಹೇಳೋದು ಆ ಕಡೆ ನಾವು ಹೋಗಿದ್ದಿದ್ದು. ಗಂಗೆ ತಗೊಂಡೋಗಿದ್ದು ಈ ಜಾಗ. ಅವಾಗ ನೀರ್ ಇರ್ಲಿಲ್ಲ, ಈಗ ಎಷ್ಟು ಬಂದಿದೆ ನೋಡಿ. ನಾನ್ ನೋಡೇ ಇಲ್ಲ. ಆನೆ ಬಂದಿದ್ದು ಅಲ್ಲಿ. ಎಷ್ಟು ದಪ್ಪಕ್ಕೆ ಬರ್ತಿದೆ ಅಲ್ವಾ ನೀರು, ದೊಡ್ಡದು. ಅಂದರೆ ನಮ್ಮೂರು ದೇವಸ್ಥಾನ ಉದ್ಘಾಟನೆಗೆ 101 ಕಳಸಕ್ಕೆಲ್ಲ ತಗೊಬಿಟ್ಟು ಬಂದ್ರಲ್ಲ, ಅದು ಇದೇ ಜಾಗದಲ್ಲಿ ಪೂಜೆ ಮಾಡಿಕೊಂಡು ಕಳಸ ತಗೊಬಿಟ್ಟು ಬಂದಿದ್ದು. ಆವಾಗ ನೀರು ಎಷ್ಟಿತ್ತು ನೋಡಿ, ಇರಲೇ ಇಲ್ಲ. ಇವಾಗ ಫುಲ್ ಭರ್ತಿ ಆಗಿದೆ. ಇನ್ನೊಂದು ಸ್ವಲ್ಪ ಜೋರು ಮಳೆ ಬಂದರೆ ಈ ರೋಡ್ ಹತ್ರ ಬರುತ್ತೆ, ಅಷ್ಟು ಜೋರು ಮಳೆ ಬರುತ್ತೆ. ಆನೆಗೆ ಅಂತ ಎಷ್ಟು ದಪ್ಪಕ್ಕಿದೆ ಗೊತ್ತಾ. ಹಾಗೆ ನಮ್ಮ ಮನೆಯವರು ಗಾಡಿಗೆ ಫ್ಯೂಯಲ್ ಹಾಕಿಸ್ಕೊಬಿಟ್ಟು ಬರ್ತೀನಿ ಅಂತ ಹೋದರು. ನಾವು ಅಷ್ಟರೊಳಗೆ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ನಿಂತು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಕೂತ್ಕೊಂಡಿದ್ದು ಹೂ ಮಾರೋ ಹತ್ರ ಹೇಳ್ಬಿಟ್ಟು. ಇದು ಕೊಡ್ಲಿಪೇಟೆ ಸರ್ಕಲ್. ನಮ್ಮ ಅಕ್ಕ ಕೆಲವು ವರ್ಷಗಳು ಇಲ್ಲೇ ಓದಿದಲ್ವ, ಸೊ ಹಾಗಾಗಿ ಕೆಲವೊಂದು ನೆನಪುಗಳು ಪರಿಚಯ ಎಲ್ಲ ಹೇಳ್ತಾ ಇದ್ಲು. ಕೆಲವೊಂದು ಟೈಮು ತುಂಬಾ ಚೆನ್ನಾಗಿರುತ್ತೆ, ಅದು ಅನುಭವಿಸ್ಬೇಕಷ್ಟೇ ನಾವು. ಅವ್ರೇನು ಒಂದು 10 ನಿಮಿಷಕ್ಕೆ ಬಂದೇ ಬಿಟ್ರು. ಬಟ್ ಅವ್ರು ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರು ಚೆನ್ನಾಗಿರ್ತಿತ್ತು. ಯಾಕಂದರೆ ಅಲ್ಲೆಲ್ಲರೂ ಹೋಗೋರು ಬರೋರು ಇರ್ತಾರೆ, ಬಸ್ಸಿಗೆ ಹತ್ತೋರು, ಛತ್ರಿ ಹಿಡಿಯೋರು, ಪಾಪ ಒಬ್ರೊಬ್ರು ಲಗೇಜ್ ಇಟ್ಕೊಂಡಿರ್ತಾರೆ, ಒಬ್ರೊಬ್ರು ಫ್ರೀಯಾಗಿ ಕೂತಿರ್ತೀವಿ ನಮ್ಮ ಥರ. ಅವಾಗ ಅವೆಲ್ಲ ನೋಡ್ತಾ ಇದ್ರಿ, ಅಬ್ಸರ್ವ್ ಮಾಡ್ತಾಯಿದ್ರಿ, ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗೆ ನಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನತ್ತೆ. ಆ ಮಳೆಗಾಲನೇ ಬೇರೆ ಒಂದು ರೀತಿಯಾದ ಅನುಭವ ಕೊಡುತ್ತೆ, ಬೇಸಿಗೆ ಟೈಮೇ ಒಂಥರ, ಚಳಿಗಾಲನೇ ಒಂಥರ, ಹಾಗೆ ಅಲ್ವಾ. ಸೊ ಅದೆಲ್ಲ ಚೆನ್ನಾಗಿ, ನನಗೆ ಇದೇ ಥರ ಎಲ್ಲ ಒಂದು ಸ್ವಲ್ಪ ಇಷ್ಟ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಏನು ಬೇಕು ಅದೆಲ್ಲ ತೊಗೊಂಡು ಹಾಗೆ ಮನೆಗೆ ಬಂದು, ಹಂಚಿನ ಮನೆ, ನಮ್ಮ ಹಳೆಯ ಮನೆ ಹಂಚಿನ ಮನೆ ಆಗಿತ್ತು. ಇದೇ ಕೆಂಪು ನೆಲ. ನನಗದನ್ನು ಇಲ್ಲಿ ಬರ್ತಿದ್ದಾಗೇ, ಕಾಲಿಡ್ತಿದ್ದಾಗೇ ನಮಗೆ ನಮ್ಮ ಮನೆ ಹಳೆ ಮನೆಯೇ ನೆನಪಿಗೆ ಬಂತು. ನಾವು ಹೊರಟಿದ್ದು ಸ್ವಲ್ಪ ತಡವಾಗಿ ಹೊರಟು, ಮತ್ತು ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಏನು ಒಂದು 10-20 ಕಾಲು ಗಂಟೆ ಜರ್ನಿ ಅಷ್ಟೇ. ನಮ್ಮನೆ ಮಕ್ಳು ಏನು ಅಚ್ಚುಕಟ್ಟಾಗಿ ಮಕ್ಕಳು ತಿಂತಿದ್ದಾರೆ ನೋಡಿ. ಇವನು ಸೋಂಬೇರಿ ಎಲ್ಲಿ ಕೂತಿದ್ದಾನೆ. ಕೆಮ್ಮಾದ್ರೆ ಮೇಲೆ ಕೂತ್ಕೊಂಡು. ಸೊ ಅಷ್ಟರೊಳಗೆ ಇವರು ಕೂಡ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಪಾಪ ನಾನು ಬರಬೇಕು ಅಂತ ಪ್ಲಾನ್ ತುಂಬ ದಿನದಿಂದ ಅಂದ್ಕೊಂಡಿದ್ದು, ಬಟ್ ಹಿಂಗೆ ಅಂದ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು 10:30 ಫೋನ್ ಮಾಡಿದ್ದೆ ಅಷ್ಟೇ. ಸುಮ್ಮನೆ ಹಾಗೆ ಹೋಗಿ ಇಲ್ಲಿ ನಮ್ಮ ಮನೇಲಿ ಊಟ ಮುಗಿಸ್ಕೊಂಡು ಹೋಗಿ ಅಲ್ಲೊಂದು ಕಾಫಿ ಕುಡ್ಕೊಂಡು ಬರೋಣ ಮಾತಾಡ್ಕೊಂಡು ಅಂತ ಹೊರಟಿದ್ದು. ಅದು ನೋಡಿದರೆ ಪಾಪ ಊಟ ಎಲ್ಲ ಅರೇಂಜ್ ಮಾಡಿದ್ರು ಪಾಪ ನಮ್ಮ ಮೇನಕ್ಕ ಅವರು ಮತ್ತು ನಮ್ಮ ನವಿ ಅಣ್ಣ ಅವರೆಲ್ಲ. ಅಂದರೆ ನಾವು ಹೋದಾಗಲೇ ಅಲ್ಲಿಗೆ 3 ಗಂಟೆ ನಾವು ಊಟ ಎಲ್ಲ ಮಾಡಿದ್ದೆ, ಒಂದು 4:15 5 ಗಂಟೆ ಆಯಿತು. ಕಾಫಿಗೆ ಅಂತ ಹೋಗಿದ್ವಲ್ಲ, ಸೊ ಹಾಗಾಗಿ. ಇವರು ಭಗವಾನ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಆಪ್ತ ಸ್ನೇಹಿತರು ಅವರು. ನಮ್ಮನೆ ಮಕ್ಕಳಿಗೆ ಆ ಜೋಕಾಲಿ ಎಲ್ಲ ನೋಡಿ ಎಷ್ಟು ಹೊಡೆದಾಟ ಕಿರ್ಚಾಟ ಕೂಗಾಟ, ಮನೆಗೆ ಬಂದು ಅಷ್ಟೇ ಒದೆ ಬಿದ್ದ ಎಲ್ಲರಿಗೂ. ಅಲ್ಲಿ ನಾವು ಎಷ್ಟು ಹೇಳಿದ್ರೆ ಕೇಳ್ತಾ ಇರಲಿಲ್ಲ, ಅವ್ರದ್ದೇ ಆರ್ಭಟ ಆಗಿತ್ತು. ಇಲ್ಲಿಂದ ಹೋಗುವಾಗಲೇ ಕರ್ಕೊಂಡು ಹೋಗಿದ್ದು. ಅದು ಹೊಲದಲ್ಲಿ ಬೇರೆ ಅಲ್ಲಿ ಪಾಪು ಮಲಗಿತ್ತು. ನಿಧಾನ ಅಂತ ಹೇಳ್ತಿದ್ವಿ, ಕೇಳ್ತಾ ಇಲ್ಲ. ನಮ್ಮಮ್ಮ ವೆಜ್ ಅಲ್ವಾ, ಸೊ ಹಾಗಾಗಿ ಅವರಿಗೆ ಅವಾಗಷ್ಟೇ ಟೊಮೊಟೊ ಗೊಜ್ಜು ಮಾಡಿ ಮತ್ತು ಮೊಟ್ಟೆ ಎಲ್ಲ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು ಅಂತ ಅಮ್ಮ ಹೇಳ್ತಿದ್ರು.
ಹಾಗೆ ನಮಗೆ ಅಂತ ಹೇಳಿಬಿಟ್ಟು ಆ ಕಬಾಬು ಮತ್ತು ಕಡುಬು ಮತ್ತು ಗಟ್ಟಿ ಕೋಳಿ ಸಾಂಬಾರು ಬಿರಿಯಾನಿ ಮಾಡಿದರು. ಎಲ್ಲ ತುಂಬಾ ಚೆನ್ನಾಗಿತ್ತು. ನಂಗೆ ಇದು ಗಟ್ಟಿ ಕೋಳಿ ಸಾಂಬಾರು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಹೇಳಿದ ಮೇಲೆ ಗೊತ್ತಾಗಿತ್ತು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಮಾಂಸ ಎಲ್ಲ ಬೆಂದಿತ್ತು. ಹಾಗಾಗಿ ನೋಡಿ ನನ್ನ ಮಗನಿಗೆ ಆಟ ಸಾಮಾನೆಲ್ಲ ನೋಡಿ ಹಬ್ಬ ಆಗಿ ಹೋಗ್ಬಿಟ್ಟಿದೆ. ಇವ್ರ ಮನೇಲಿ ನನ್ನ ಮಗನ ಏಜಿನ ನನ್ನ ಪಾಪ ಇದೆ. ನನ್ನ ಮಗನೇ 2 ದಿನ ದೊಡ್ಡವನು. ಹಂಚಿನ ಮನೆ ಮುಂಚೆ ನಮ್ದು ಹಿಂಗೆ ಇತ್ತು. ಎತ್ಕೊ ಬರಬೇಡ, ದುಃಖ ಬರು. ಇವರು ಮೇನಕಾ ಅಂತ ಹೇಳ್ಬಿಟ್ಟು ಮೇಕಪ್ ಆರ್ಟಿಸ್ಟ್. ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನನಗೂ ಕೂಡ ತುಂಬ ಸರಿ ಹೇಳಿದರು ಫೋಟೋ ಶೂಟ್ ಮಾಡ್ಸೋಣ, ಮೇಕಪ್ ಎಲ್ಲ ಮಾಡಿ ಅಂತ. ಅದೇನು ಬರೋಕ್ಕೆ ಆಗಿರಲಿಲ್ಲ. ತುಂಬ ಜನ ಸೀರಿಯಲ್ ಆರ್ಟಿಸ್ಟ್ ಆಗಲಿ ಮತ್ತು ಯೂಟ್ಯೂಬರ್ಸ್ಗಾಗಲಿ ಎಲ್ಲರಿಗೂ ಕೂಡ ಇವ್ರು ಮೇಕಪ್ ಮಾಡಿದ್ದಾರೆ. ನಾವು ತುಂಬ ದಿನ 1 ವರ್ಷದಿಂದ ನಾವು ಅಂದ್ಕೊಂಡು ಹೋಗಿ ಪಾಪು ನೋಡ್ಕೊಂಡ್ಬಿಟ್ಟು ಬರೋಣ, ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಯಾಕೋ ಟೈಮ್ ಆಗೇ ಇರಲಿಲ್ಲ. ಅವರು ನಮ್ಮನ್ನು ಕರೆದು ಸಾಕಾಗಿ ಕೊನೆ ಕರೆಯೋದೇ ಬಿಟ್ಟರು. ಏನಾದರೂ ಆಗಲಿ ಹೋಗೇ ಬಂದುಬಿಡೋಣ ಅಂತ ದಿಢೀರಂತ ಪ್ಲ್ಯಾನ್ ಮಾಡಿ ದಿಢೀರಂತ ಹೊರಟಿದ್ದಕ್ಕೆ ಪ್ಲ್ಯಾನ್ ಮಾಡಿದ್ದಕ್ಕೆ ಇವತ್ತು ಬಂದಿದ್ದಾಯಿತು. ಮಗಳಲ್ಲಿ ಮಗಳು ನಿಂತ್ಕೊಂಬರೆ, ತಲೆ ಸರಿ ಮಾಡ್ಕೊ ಮಗಳು. ನನ್ನ ಮಗಳಿಗೆ ಮತ್ತೆ ಹೇರ್ ಎಷ್ಟುದ್ದ ಬೆಳೆದಿದೆ ಗೊತ್ತಾ, ಮತ್ತೆ ಹೇರ್ ಕಟ್ ಮಾಡಿಸ್ಬೇಕು. ಸಾಕು ಬಿಡು, ಸಾಕು ಬಿಡು. ನನ್ನ ಮಗ ಪಾಪು ಹುಡುಕ್ತಾನೆ. ನಾವು ಬರೋದ್ರೊಳಗೆ ಅಲ್ಲಿ ಪಾಪು ಮಲಗಿತ್ತು. ನನ್ನ ಮಗಂಗೆ ಗೊತ್ತಿಲ್ಲ ಇಲ್ಲಿ ಇವ್ರ ಮನೇಲಿ ಪಾಪು ಇದೆ ಅಂತ ಹೇಳಿ. ಈ ರೂಮಿಗೆ ಕರ್ಕೊಂಡು ಪಾಪು ನೋಡು ಅಂತಿದೆ. ನನಗೆ ಪಾಪು ಗೊತ್ತಾಗ್ತಿಲ್ಲ ಪಾಪು ಇದೆ ಅಂತ ಹೇಳ್ಬಿಟ್ಟು. ಕೊನೆಗೆ ಒಂದ್ಸರಿ ನೋಡಿ ಅದು ಖುಷಿ, ಓ ಇಲ್ಲೊಂದಿದೆ ಅಂತ ಹೇಳ್ಬಿಟ್ಟು. ಪಾಪು ಇರೋದೇ ಕಾಣಿಸ್ತಿಲ್ಲ. ನೋಡಿ ಕೊನೆಗೂ ನಮ್ಮನೆ ಮಕ್ಕಳು ಪಾಪು ಎದ್ದೇಳಿಸ್ಬಿಟ್ರು. ಅವ್ರು ಕಿರ್ಚಾಟ ಕೂಗಾಟ ಹೊಡೆದಾಡಕ್ಕೆ ಪಾಪು ಎದ್ದಿದೆ. ನನ್ನ ಮಗ ಆಗಿದ್ರೆ ಅಳ್ತಾ ಕೂತ್ಕೊಳ್ಳೋದು, ಪಾಪ ಅದು ಎದ್ದು ಆಟ ಆಡ್ತಾ ಇದೆ. ಇಬ್ಬರು ಸೇಮ್ ಏಜ್. ನನ್ನ ಮಗ 11ನೇ ತಾರೀಕು, ಅದು 13ನೇ ತಾರೀಕು. 2 ದಿನ ಡಿಫ್ರೆನ್ಸ್ ಅಷ್ಟೇ. ನೆಕ್ಸ್ಟ್ ಇನ್ನೇನು ನನ್ನ ಪಾಪು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ನೈಟ್ ಅವ್ರು ಅಡ್ಮಿಟ್ ಆಗಿದ್ರು. ಪಾಪ ಅವ್ರು ಬಂದಿದ್ರು, ನಾನು ಬರೋಕ್ಕೆ ಆಗಿರಲಿಲ್ಲ. ಸೊ ಕಾರಣಾಂತರಗಳಿಂದ ಇವತ್ತು ಬಂದಿದ್ದೀನಿ. ಈಗ ನಮ್ಮ ಮಕ್ಕಳು ಇಬ್ಬರು ಒಂದೇ ಏಜ್ ಆಗಿರೋದ್ರಿಂದ ನಾವು ಕೂತ್ರು ನಿಂತರು ಬರೀ ಅದೇ ಮಾತು, ನಿಮ್ಮ ಪಾಪು ಏನು ತಿಂತಾನೆ, ನಮ್ಮ ಪಾಪು ಏನು ತಿಂತಾನೆ, ನಿಮ್ಮ ಪಾಪು ಅಳ್ತಾನೆ, ಎಷ್ಟು kg ಇದ್ದಾನೆ, ಮತ್ತು ಯಾವ್ಯಾವ ಫುಡ್ ತಿನ್ನಿಸ್ತೀರಾ, ಏನೇನು ಕೊಡ್ತೀರಾ, ಮೊಟ್ಟೆ ತಿಂತಾನ, ಬರೀ ಇದೇ ಮಾತುಗಳಾಗ್ತೈತೆ. ಅಂದರೆ ಯಾರೇ ಆದರೂ ಅಷ್ಟೇ, ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮ ಹಾಗೆ ಪ್ರೆಗ್ನೆಂಟ್ ಇರೋರನ್ನ ಕೇಳ್ತೀವಿ, ಅಥವಾ ಪಾಪು ಆದಮೇಲೆ ಪಾಪು ವಿಷಯಗಳೇ ಬರುತ್ತೆ ಹೆಚ್ಚಾಗಿ. ಅದನ್ನೇ ಕೂತ್ಕೊಂಡು ಮಾತಾಡಿಕೊಂಡು ಇನ್ನೇನು ಮಕ್ಕಳು ವಿಷಯನೇ ಮಾತಾಡಿರ್ತೀವಿ, ಅದನ್ನೇ ಮಾತಾಡಿಕೊಂಡು ಹಾಗೆ ಹೊರಗಡೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು, ವೆದರ್ ತುಂಬಾ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ಮತ್ತು ಅವರು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರ ಹತ್ರ ನಾನು ಕೆಲವೊಂದು ಕೇಳ್ಕೊತಿದ್ದೆ, ಯಾವ ಪ್ರಾಡಕ್ಟ್ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಈಗ ನಿಮಗೂ ಏನಾದರೂ ಮೇಕಪ್ ಮಾಡಿಸ್ಕೊಬೇಕು ಅಂತ ಏನಾದರೂ ಇದ್ದರೆ ಅವ್ರದ್ದು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಕೂಡ ಇವ್ರ ಹತ್ರ ಮೇಕಪ್ ಮಾಡಿಸಿ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಫ್ರೀಯಾಗಿ ಎಷ್ಟು ಚೆನ್ನಾಗಿ ಹೆಂಗಸರು ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಗೊತ್ತು, ಊಟ ಎಲ್ಲ ಮುಗಿಸ್ಕೊಂಡು. ತುಂಬಾ ಖುಷಿ ಆಯಿತು ನಮಗೆ. ನಮ್ಮನೆ ಕಲ್ಲರೆ ಮನೆಯೇ, ಹಂಚಿನ ಮನೆ ಮೊದಲಿತ್ತಲ್ಲ, ಅದೇ ಮನೆ ನೆನಪಿಗೆ ಬರ್ತಾಯಿತ್ತು. ಏನ್ ಗೊತ್ತಾ, ಓದ್ತವ ಬೇಗ ಬರಕ್ಲ, ಬೇಗ ಹೊರಡಿ ಅಂದ್ರು ಹೊರಡಾಕ್ಲ. ಇವ್ರ ಹಣೆ ಬರಲ್ಲ ಅಷ್ಟೇ. ಮಾತಾಡುತ್ತೆ ಅಂತ ಗೊತ್ತಿರುತ್ತಲ್ಲ, ಬೇಗ ಬರ್ಬೇಕು. ನೀವು ಬೇಗ ಬರ್ಬೇಕು ತಾನೇ ಹೊರಡೋರು. ಅಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದಾನೆ ಹೊರಡೋದು. ಅದೇ ಹಂಗೆ ಹೊರಡ್ತೀವಿ. ಜಾರುತ್ತೆ ಇಲ್ಲಿ ಜಾರುತ್ತಾರೆ. ನೀವು ಬರಕ್ ಹೋಗ್ಬಿಟ್ಟಿರಿ ಪಾಪ ಇಟ್ಕೊಂಡು. ಅಲ್ಲಲ್ಲ ಅಮ್ಮ ಗಿಡ ನೋಡಕ್ ಬರ್ತಿರೋದು. ಹಾ ಸುಮಿತ್, ಅವನೆಲ್ಲಿ ಬರ್ತಾನೆ? ಇದು ನಮ್ಮ ನವಿ ಅಣ್ಣ ಇಲ್ವಾ, ಅವರು ಆಪ್ತ ಸ್ನೇಹಿತರು ಭಗವಾನ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಿದ್ದೀವಿ. ಅವರು ನೇಮೇ ಚೆನ್ನಾಗಿದೆ ಅಲ್ವಾ, ಭಗವಾನ್ ಅಂತ. ಡಿಫ್ರೆಂಟ್ ನೇಮ್ ಅಂತ ಅನ್ನಿಸ್ತು ನನಗೆ. ಹಾಗೆ ಆ ವ್ಯಕ್ತಿ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ನನಗೂ ಕೂಡ ಅನ್ನಿಸ್ತು. ಇದು ಅವ್ರ ಮನೆಗೆ ಬಂದಿದ್ದೀವಿ. ಅಂದರೆ ಇಲ್ಲಿ ನಮ್ಮ ಮೇನಕ ಅವರು ಯಾವಾಗಲೂ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಸುವಾಗ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಚೆನ್ನಾಗಿದೆ, ಹೇಗಿದೆ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಒಂದು ವಿಸಿಟ್ ಮಾಡಿದ್ವು. ಬರ್ತಿದ್ದಾಗೇ ಆ ತೊಟ್ಟಿ ನೋಡಿನೇ ತುಂಬಾ ಖುಷಿ ಆಯಿತು ಎಲ್ಲರಿಗೂ, ನಮ್ಮ ಮಕ್ಳಿಗೂ ಅಷ್ಟೇ. ಅಲ್ಲಿ ಮಳೆ ಬೇರೆ ಬರ್ತಾ ಇತ್ತಲ್ಲ ನಾವು ಹೋಗಿ ಟೈಮಲ್ಲಿ, ತುಂಬಾ ಚೆನ್ನಾಗಿತ್ತು. ನಮ್ಮದು ಹಳೇ ಮನೇಲಿ ಮೊದಲು ಈ ಥರ ತೊಟ್ಟಿ ಮನೆ ಇತ್ತು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶೋಭ. ಆವಾಗ ಅದೆಲ್ಲ ನೆನಪಿಗೆ ಬಂತು. ಬಟ್ ಇದೇನು ಅಂತಾರೆ, ಈಗ ನನಗೆ ಆ್ಯಕ್ಚುಲಿ ತೊಟ್ಟಿ ಮನೆ ತುಂಬಾ ಇಷ್ಟ. ನಾನು ಆದಷ್ಟು ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲೆಲ್ಲ ಯಾವ ಥರ ಇರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ಈಗ ಒಂದು ಜಾಗ ಕೊಂಡ್ಕೊಬೇಕಾಗುತ್ತೆ, ಆ ಜಾಗ ಅದೆಷ್ಟಿರುತ್ತೆ ಮೆಜರ್ಮೆಂಟು, ಆ ಮೆಜರ್ಮೆಂಟಲ್ಲಿ ನಮ್ಮ ಹತ್ರ ಇರೋ ಸೈಟಲ್ಲಿ ಆ ಥರ ಮನೆ ಕಟ್ಟೋಕ್ಕಾಗುತ್ತೆ, ಅಥವಾ ಚಿಕ್ಕದಾಗಿ ಬರುತ್ತೋ ದೊಡ್ಡದಾಗಿ ಬರುತ್ತೆ. ನಾನು ಅದೆಲ್ಲ ಕ್ಲೀನಾಗಿ ನೋಡ್ತಾನೆ ಇರ್ತೀನಿ.
ಆದರೆ ವೀಡಿಯೋದಲ್ಲಿ ನೋಡೋದಕ್ಕೂ ಮತ್ತು ಲೈವಾಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಅದಕ್ಕಿಂತ ಇಲ್ಲಿ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ಅಂದರೆ ನಾವು ಅಂದ್ಕೊಂಡಂಗೆ ಆ ಪ್ಲ್ಯಾನ್ಗಳು ಬರುತ್ತೋ ಇಲ್ವೋ ಅಂತ. ಹಾಗಂತ ಹೇಳ್ಬಿಟ್ಟು ನಾವು ತೊಟ್ಟಿ ಮನೆ ಕಟ್ತೀವಿ ಅಥವಾ ಮನೆ ಮಾಡ್ತೀವಿ ಅಂತಲ್ಲ, ಅದು ಮುಂಚೆಯಿಂದ ಒಂದು ಕನಸಿರುತ್ತಲ್ವ, ಒಂದು ಕನಸಿನ ಮನೆ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ನಂದೊಂದು ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು. ಇವಾಗ ಒಂದು ಮನೆ ತೊಗೊಂಡಿದ್ದೀವಲ್ಲ, ಸದ್ಯಕ್ಕೆ ಆ ಪ್ಲ್ಯಾನ್ ಇಲ್ಲ. ಸೊ ಮನೆ ಕೂಡ ಅಷ್ಟೇ ನೀಟಾಗಿದೆ, ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಜಾಗ ಕೂಡ ವಿಶಾಲವಾಗಿ ಮಕ್ಕಳು ಆಟಾಡೋಕೆ ಬಿಟ್ಕೊಳ್ಳೋಕ್ಕಾಗಲಿ, ನಮಗೀಗ ಒಂದು ಹಳ್ಳಿಲಿ ಆ ತೊಟ್ಟಿ ಇರುವಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಒಂಥರ ಹಳ್ಳಿ ಫೀಲ್ ಆಗುತ್ತೆ. ಆ ಕಂಬಗಳೆಲ್ಲ ನೋಡ್ತಾ ಇದ್ರೆ ಈಗ ನಾವು ಈಚೆ ಈ ಹಾಲಲ್ಲಿ ಕೂತ್ಕೊಂಡ್ರೆ ಒಂಥರ ಸಿಟಿಯಲ್ಲಿ ಇದ್ದೀವಿ ಅನ್ನೋ ಥರನೂ ಫೀಲ್ ಆಗುತ್ತೆ. ಎರಡೂ ಥರನೂ ತುಂಬಾ ಖುಷಿ ಆಯಿತು ನೋಡಿ. ಆಗಿನ ಕಾಲದ್ದು ಪಾತ್ರೆಗಳನ್ನ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇತ್ತಾಳಿದು ನಮ್ಮಮ್ಮ ಅದನ್ನು ನೋಡ್ತಾಯಿದ್ರು. ಅಯ್ಯೋ ನಾನು ಎಷ್ಟು ಪಾತ್ರೆಗಳು ಕೊಟ್ಬಿಟ್ಟು ಇಟ್ಕೊಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅದೀಗ ನೋಡೋಕ್ಕೆ ಖುಷಿ ಆಗುತ್ತೆ. ನನಗೆ ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಾ ಇದ್ದೀನಿ, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ. ಅಷ್ಟೇ ಚೆನ್ನಾಗಿತ್ತು. ಅದು ನೋಡಲ ಇದು ನೋಡಲ ಅಂತ. ಯಾಕಂದರೆ ಒಂದೊಂದು ಪೀಸ್, ಒಂದು ಕಂಬಗಳು ನೋಡಲಿ, ಆ ಫರ್ನಿಚರ್ ನೋಡಲಿ, ಆ ಜಾಗ ಹಾಲ್ ನೋಡಲಿ, ತೊಟ್ಟಿ ಜಾಗ ನೋಡಲಿ, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ಯಾವುದನ್ನು ನಾನು ನೋಡಬೇಕು, ವೀಡಿಯೋ ಮಾಡಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ರು. ಇದು ಮೇಲೆ ಬರ್ತಿದ್ದಾಗೇ ಇದೊಂದು ಹಾಲ್ ಇದೆ, ಕೆಳಗೊಂದು ಹಾಲ್ ಇದೆ, ಮೇಲೊಂದು ಹಾಲ್ ಇದೆ, ಹಾಗೆ 4 ಬೆಡ್ರೂಮ್ ಇದೆ. ಮನೆ ಮಾತ್ರ ತುಂಬ ವಿಶಾಲವಾಗಿ, ಫ್ರೀಯಾಗಿ, ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಇವರು ನಮ್ಮದು ವೀಡಿಯೋಸ್ ಕೂಡ ನೋಡ್ತಾ ಇರ್ತಾರೆ ಅಂತ ಹೇಳಿದರು. ಭಗವಾನನ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮನೆಯವರು ಕೂಡ ಫಿಲ್ಮ್ ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾಯಿದ್ರು. ಅವ್ರಿಗೂ ಕೂಡ ಫಿಲ್ಮ್ ಇಂಡಸ್ಟ್ರಿ ಪ್ರತಿಯೊಂದು ಕೂಡ ಅವರಿಗೆ ಜ್ಞಾನ ಇದೆ. ಹಾಗೆ ಅವರು ತುಂಬ ಬುಕ್ ಓದ್ತಾ ಇರ್ತಾರೆ. ಆ ಬುಕ್ಕಿನ ಬಗ್ಗೆನೂ ಕೂಡ ನಮ್ಮ ಮನೆಯವರು ಹೇಳ್ತಾಯಿದ್ರು. ಅದೇ ರೂಮಲ್ಲಿ ಕರ್ಕೊಂಡೋಗಿ ಅದನ್ನೇ ತೋರಿಸ್ತಿದ್ರು. ಇಷ್ಟಿಷ್ಟು ಈ ಬುಕ್ಕುಗಳು, ಈ ಬುಕ್ ಓದಬೇಕು, ಇದು ತುಂಬ ಚೆನ್ನಾಗಿದೆ, ಈ ಕತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳ್ತಾಯಿದ್ರು. ಇಂಟರ್ನೆಟಲ್ಲಿ ನೋಡಿದ್ರು ಆ ಬುಕ್ಗಳು ಸಿಗಲ್ಲ, ಅಂಥದ್ದೆಲ್ಲ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅವ್ರು ಹೇಳ್ತಿದ್ದಿದ್ದು ಸ್ಟೋರಿ ಯಾವ ಬುಕ್ಕಲ್ಲಿ ಎಷ್ಟನೇ ಪೇಜಲ್ಲಿ ಇದೆ ಅನ್ನೋದು ಗೊತ್ತಿರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ತುಂಬಾ ಜ್ಞಾನ ಇದೆ ಅಂತ ಹೇಳಿ. ಹಾಗೆ ತುಂಬ ತಿಳ್ಕೊಂಡಿದ್ದಾರೆ. ಇಂಥವ್ರ ಜೊತೆ ಸ್ವಲ್ಪ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂತಾಯಿದ್ರು. ನಮ್ಮನೆಯವ್ರು ಯಾವಾಗಲೂ ಅಷ್ಟೇ ಸ್ವಲ್ಪ ಅವರಾಗೆ ಕಷ್ಟಪಟ್ಟು ಮುಂದೆ ಬಂದಿರೋರು, ಇಲ್ಲ ತುಂಬ ಈ ಥರ ಜ್ಞಾನ ಇದ್ದವರು, ಓದಿರೋರು, ಇಂಥವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಅವರು ದುಡ್ಡು ಹಣಕಾಸಾಗಲಿ, ಆಡಂಬರ ಇದೆಲ್ಲ ನಮ್ಮನೆಯವ್ರು ಇಷ್ಟಪಡೋದಿಲ್ಲ, ತಲೆಗೆ ಹಾಕೊಳ್ಳೋದಿಲ್ಲ. ಯಾವ್ರಿದ್ರೆ ಅವರಿಗೆ, ನಮ್ಮಿದ್ರೆ ನಮಗೆ ಅಂದ್ಕೊಂಡಿರ್ತಾರೆ. ನಮ್ಮನೆಯವ್ರಿಗೆ ಇಂಥ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ. ಇದು ಕಾಲಿಗೆ ಸಿಗಾಕೊಂಡ್ರೆ ಹೋಯ್ತು ಮಾತ್ರ. ಕಾಲು ನರ್ಕುತ್ತೆ ಕಣೆ ಮಕ್ಕಳಿಗಲ್ಲ, ಪಕ್ಕ ಅಪ್ಪ ಅಂತ ಹೋಗ್ಬಿಟ್ರೆ ಒಂದು ಡಿಫ್ರೆಂಟ್ ಲೋಕ. ಹಾಗೆ ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ರಿಟರ್ನ್ ಮತ್ತೆ ಮನೆಗೆ ಬಂದು ಅಲ್ಲಿ ಜಾರುತ್ತೆ ತುಂಬ. ನಮ್ಮಮ್ಮ ಹುಷಾರಾಗಿ ನಡೀತಾ ಇರ್ತಾರೆ, ಆದರೆ ಅಮ್ಮನೇ ಸ್ವಲ್ಪ ಜಾರದ್ದು ಜಾಸ್ತಿ. ಮೊನ್ನೆ ಮೇಡಮ್ ಒಂದು ರೆಸಿಪಿ ಹಾಕಿದ್ರಲ್ಲ, ಚಿರೋಟಿ. ನಮ್ಮನೆಯವರು ಬೆಳಗ್ಗೆ ನೋಡಿ ಬಂದ್ಬಿಟ್ಟು ಮಧ್ಯಾಹ್ನ ನನಗೆ ಚಿರೋಟಿ ಮಾಡ್ಕೊಡಿ. ಎಲ್ಲ ನೋಡಿದ್ರೆ ಪೂಜಾ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ರೆ ಅಂತ ಕೇಳಿದಕ್ಕೆ ಹೂ ಅಂತ ಹೇಳ್ತಾ ಇದ್ರು. ಚೆನ್ನಾಗಿ ಇವ್ರ ಹೆಸರು ಪೂಜಾ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಿಂದ, ಎಷ್ಟು ನೀಟಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘುಣ್ಣಂಗೆ ಚಿರೋಟಿ ಮಾಡಿಕೊಡಿ, ತುಂಬಾ ಈಸಿಯಾಗಿದೆ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನಾವು ಬಂದಿದ್ದು ಸೇತುವೆ ಅಲ್ಲ, ಇದೇ ಬೇರೆ ಬ್ರಿಡ್ಜ್, ನಾವು ಬಂದಿದ್ದೆ ಬೇರೆ ಬ್ರಿಡ್ಜ್. ಬಟ್ ಹೊಳೆ ಮಾತ್ರ ಒಂದೇ. ಅದೆಲ್ಲ ಮುಗಿಸ್ಕೊಂಡು ಹೊರಟು ತುಂಬಾ ಚೆನ್ನಾಗಿತ್ತು. ಒಳ್ಳೆ ಗಾಳಿ, ಚಳಿ, ಮಳೆ ಎಲ್ಲ ಇತ್ತು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.